ವಲುಣ್, ನಿಮ್ಮನ್ನ ಎಲ್ಲಿ ಕರ್ಕೊಂಬಂದಿದ್ದೀನಿ ಗೊತ್ತಾ? ಇದು ನಮ್ಮ ಅಕ್ಕನ ಹೋಲು. ಇವಳ್ದು ವಿಲೇಜ್ ಅಲ್ಲಿ ಇರೋದು ನಮ್ಮ ಅಕ್ಕ. ಅವಳು ಹುಲಿಗೆ ನಿನ್ನನ್ನ ಕರ್ಕೊಂಬಂದಿರೋದು. ನಾನು ಸರ್ಪ್ರೈಸ್ ಆಗಿ ನಿನ್ನ ವಿಷಯನ ಅವಳ ಹತ್ರ ಹೇಳೋಣ ಅಂತ ಕರ್ಕೊಂಬಂದಿದ್ದೀನಿ ವಲು. ಬಾ ಹೋಗೋಣ ಮನೆಗೆ. Wow, so beautiful village, Rangu. Your sister's home is here? Wow, very nice. ಹೌದು ವಲುಣ್, ನಂಗೆ ಈ ಹಳ್ಳಿ ಅಂದ್ರೆ ತುಂಬಾನೇ ಇಷ್ಟ. ನಾನು ಅವಾಗ ಈ ಹಳ್ಳಿಗೆ ಬರ್ತಾ ಇರ್ತೀನಿ. ರಂಗು ನೋಡ್ಕೊಂಡು, ಈ ಹಳ್ಳಿಲಿರೋ ನೇಚರ್ ಎಲ್ಲ ನೋಡ್ಕೊಂಡು ಖುಷಿ ಪಟ್ಟು ಆಟ ಆಡ್ಕೊಂಡು ಹೋಗ್ತೀನಿ. ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಈ ಹಳ್ಳಿಲಿ. ತುಂಬಾ ಚೆನ್ನಾಗಿದೆ ನೇಚರು. ಬೆಟ್ಟ ಗುಡ್ಡ ಎಲ್ಲಾನು ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ವಲುಣ್. ನಿಂಗೂ ತೋರಿಸ್ತೀನಿ. ನೀನೇನಾದ್ರೂ ಇಲ್ಲಿರೋ ನೇಚರ್ ನೋಡ್ಬಿಟ್ರೆ ಇಲ್ಲಿರೋ ಹುಲ್ನ ಬಿಟ್ಟೇ ಬರೋದಿಲ್ಲ ಗೊತ್ತಾ. ಹೋ ರಿಯಲಿ? ಹಾಗಾದ್ರೆ ನಾನು ನೋಡ್ಬೇಕು ಈ ಊರು ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ ವಲುಣ್, ನಾನು ಈ ಊರು ಹೇಗಿದೆ ಅಂತ ನಿಂಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಆಯ್ತಾ? ಇವಾಗ ಬನ್ನಿ ಮನೆಗೆ ಹೋಗೋಣ. ಗುಂಡು ಕಾಯ್ತಾ ಇರ್ತಾಳೆ. ಹೋ ಕಮ್ ಆನ್, ಲೆಟ್ಸ್ ಗೋ. ವಲುಣ್, ಒಂದ್ ವಿಷಯ, ನೀನು ಯಾರು ಅಂತ ನಾನು ಇದುವರೆಗೂ ಅಕ್ಕನಿಗೆ ಹೇಳಿಲ್ಲ. ಅವಳು ಸ್ವಲ್ಪ ಶಾಕ್ ಆಗ್ಬೋದು ವಲುಣ್. ನೀವು ಅವಳೇನಾದ್ರೂ ಅನ್ಲೆ ಬೇಜಾರು ಮಾಡ್ಕೋಬೇಡಿ, ಆಯ್ತಾ? ಪ್ಲೀಸ್ ನಂಗೋಸ್ಕರ ಯಾರೇ ಏನೇ ಅನ್ಲು ಸಹಿಸ್ಕೊಳ್ಳಿ. ಹೋ ರಂಗು, ನೀನ್ ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು? ಯಾರಾದ್ರೂ ಏನಾದ್ರೂ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಯಾರೇ ಏನೇ ಅಂದ್ರೂ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ವಲುಣ್, ಥ್ಯಾಂಕ್ ಯು ಸೋ ಮಚ್. ಹೋ ರಂಗು, ನಾನು ಹೇಳೋದಿಲ್ವಾ ನಿಂಗೆ ಈ ತರ ಎಲ್ಲ ಲವ್ ಅಲ್ಲಿ ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ ಹೇಳಿ? ಹೋ ಸಾರಿ ವಲುಣ್. ಇಟ್ಸ್ ಓಕೆ ಲಂಗು, ಕಮ್ ಲೆಟ್ಸ್ ಗೋ. ಓಕೆ ವಲುಣ್, ಬನ್ನಿ ಹೋಗೋಣ. ಅಲ್ಲಿ ಹೋಗ್ತಾ ಇರೋದು ಗುಂಡಜ್ಜಿ ತಂಗಿ ರಂಗಜ್ಜಿ ಅಲ್ವಾ? ಯಾರನ್ನೋ ಜೊತೆ ಬೇರೆ ಮಾಡ್ಕೊಂಬಂದತೆ. ಯಾರೋ ಏನು, ಅವ್ರು ಯಾರ ಸಂಬಂಧಿಕರೋ ಗೆಳೆಯರೋ ಇರ್ಬೇಕೇನು, ನಮ್ಗೆ ಯಾಕೆ? ಬನ್ನಿ ವೀಕ್ಷಕರೇ, ಇವತ್ತು ನಿಮಗೊಂದು ಹೊಸ ಜಾಗ ತೋರಿಸ್ತೀನಿ, ಹೋಗೋಣ. ವಲುಣ್, ಇದೇ ಅಕ್ಕನ ಮನೆ. ಹೋ ಸೋ ನೈಸ್ ರಂಗು, ಹೌಸ್ ಈಸ್ ವೆರಿ ಬ್ಯೂಟಿಫುಲ್. ಹ್ಞೂ ವಲುಣ್, ಮನೆ ತುಂಬಾನೇ ಚೆನ್ನಾಗಿದೆ. ಗುಂಡು ಮನೆ ಯಾವಾಗ್ಲೂ ಒಂಥರ ಹೇಗಿರುತ್ತೆ ಅಂದ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ ವಲುಣ್. ಆ ತರ ಚೆನ್ನಾಗಿರುತ್ತೆ. ಈ ಮನೆ ಒಳಗಡೆ ಹೋದ್ರೆ ನಿಂಗೆ ಹಳೇ ಕಾಲದ್ದೆಲ್ಲ ಏನೇನು ಇರುತ್ತಲ್ವಾ, ಆ ತರದ್ದೆಲ್ಲ ವಸ್ತುಗಳು ಇನ್ನೂ ಇದೆ ವಲುಣ್ ಇಲ್ಲಿ. ಹೋ ರಿಯಲಿ ರಂಗು? ವಾವ್, ಬ್ಯೂಟಿಫುಲ್ ಅಲ್ವಾ? ಹಳೆ ವಸ್ತುಗಳನ್ನ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹ್ಞೂ ವಲುಣ್, ಬನ್ನಿ ನಿಮ್ಗೆಲ್ಲ ಹಳೆ ವಸ್ತುಗಳನ್ನ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲಾನು ಕಳೆದು ಪರಿಚಯ ಮಾಡ್ಕೊಳ್ತೀನಿ. ಆಗ್ಲೇ ಹೇಳಿದ್ನಲ್ಲ ಅವಾಗ್ಲೇ, ಯಾರಾದ್ರೂ ಏನಾದ್ರೂ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಇಟ್ಸ್ ಓಕೆ ರಂಗು, ಯಾರು ಏನಂದ್ರೂ ಪರವಾಗಿಲ್ಲ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯು ಡೋಂಟ್ ವರಿ, ಓಕೆನಾ? ಓಕೆ ವಲುಣ್. ಮನೇಲಿ ಯಾರು ಇಲ್ವಾ ರಂಗು? ಯಾರು ಕಾಣಿಸ್ತಾ ಇಲ್ಲ. ಇದಾಲೆ ಇಲು ಕಲಿತೀನಿ. ಗುಂಡು, ಸುಶೀಲಾ, ಗುಂಡು, ಯಾರ ಕೂಗ್ತಾ ಇರೋದು? ಲೇ ಅಮ್ಮಯ್ಯ, ಯಾರ ಕೂಗ್ತಾರ ನೋಡ್ಬಾರ್ದೇನೆ. ಓ ಬಂದೆ ಕಣತೆ. ಯಾರದು? ಹಾ, ರಂಗತ್ತೆ. ಅತ್ತೆ, ರಂಗತ್ ಬಂದತೆ. ಬಾ ಬಾ. ಏನು, ರಂಗ್ ಬಂದಳ? ಹ್ಞೂ ಕಣತೆ, ಗಾಡ ಬಾ. ರಂಗತ್ತೆನ ಬಂದತೆ. ಜೊತೆಗೆ ಇವ್ರು ಯಾರಪ್ಪ? ಈ ಸೂಟು ಬೂಟು ಹಾಕ್ಯಂದು ಕನ್ನಡಕ ಹಾಕ್ಕೊಂಡವ್ರೆ. ಯಾರ ಒಳ್ಳೆ ಹೊರದೇಶದವ್ರು ಇದ್ದಂಗ ಅದರಿ. ಯಾರ ಏನೋ ಮೊದ್ಲೋಗಿ ಮಾತಾಡ್ಸೋಣ, ಯೋಟತನಂತ ಬಾಗ್ಲ ನಿಲ್ಸೋದು. ಅತ್ತೆ ಚೆನ್ನಾಗದಿಯಾ? ಬಾರತೆ ಒಳಕ್ಕೆ. ಯಾಕೆ ಹೊರಗೆ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇವ್ರು ಯಾರು ಗೊತ್ತಾಗ್ಲಿಲ್ಲ. ಸುಶೀಲಾ, ನಾನ್ ಚೆನ್ನಾಗಿದ್ದೀನಿ ಕಣೆಯಮ್ಮ, ನೀನ್ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಕಣತೆ. ಬಾ ಬಾ, ಒಳಗ್ ಬಾ. ವಲುಣ್, ಬನ್ನಿ ಒಳಗೆ. ಇವತ್ತೇನಪ್ಪ ಯಾರನ್ನ ಒಲುಣ್ ಅಂತ ಬೇರೆ ಕರಿತೈತೆ? ಯಾರಪ್ಪ ಇದು? ಓಕೆ ರಂಗು. ಬರ್ರಿ ಬರ್ರಿ ಬರ್ರಿ, ಒಳಗ್ ಬರ್ರಿ. ಹಾಯ್, ಹಲೋ. ಹಾಯ್ ಹಾಯ್. ಯಾರಪ್ಪ ಇದು? ಅತ್ತೆ, ಅಂದಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ
ಹಾಯ್, ಹಲೋ, ನಮಸ್ಕಾರ. ಇವ್ರು ಯಾರು ರಂಗು? ಗೊತ್ತಾಗ್ಲಿಲ್ಲ. ಗುಂಡು, ಅದು ಇವಳು ಯಾರು ಅನ್ಲೆ ಹೇಳ್ತೀನಿ, ಆದ್ರೆ ನೀನು ಬೈಬಾರ್ದು. ಅಯ್ಯ, ಇವ್ರು ಯಾರು ಅಂತ ಹೇಳಿದ್ರೆ ನಾನು ಯಾಕೆ ನೀನು ಬೈಯನ? ಗುಂಡು, ಅದು ಇವಳು ವಲೂನ್ ಅಂತ. ಇವಳ ಹೆಸರು ವಲೂನ್. ಇವಳು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತೀನಲ್ವಾ, ಅಲ್ಲಿ ಪರಿಚಯ ಆಗಿದ್ದು. ಇವಳು ಇರೋದು ಫಾನಿಲಲ್ಲಿ. ಅವಳು ಫಾನಿಲಿಂದ ಬಂದಿದ್ದಾಳೆ ಇಲ್ಲಿ ಕೆಲಸ ಮಾಡೋದಿಕ್ಕೆ. ನಂಗೆ ಮೊದಲು ಫ್ರೆಂಡ್ ಆಗಿದ್ಲು ಗುಂಡು. ಇವಳು ನಾವು ಜೊತೆಲೇ ಕೆಲಸ ಮಾಡ್ತಾ ಇದ್ವಿ. ವಲೂನ್ ತುಂಬಾನೇ ಒಳ್ಳೆಯವಳು. ಹಾಯ್, ಹಲೋ, ನನ್ನ ಹೆಸರು ವರುಣ್. ನಾನು ಫಾಲಿನಲ್ಲಿ ಇರೋದು. ನಾನು ಇವಾಗ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡ್ತಾ ಕನ್ನಡ ಕಲ್ತ್ಕೊಂಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಓ, ಸಂದಾಗಿದ್ದೀವಿ ಕಣಪ್ಪ. ನೀನು ಹೇಗಿದ್ದೀಯ? ಹೋ, ಐ ಆಮ್ ಫೈನ್. ಓ, ನಿನ್ ಜೊತೆ ಕೆಲಸ ಮಾಡಾರ? ಇಬ್ರು ಜೊತೆಗೂಡಿ ಕೆಲಸ ಮಾಡ್ತೀರಾ? ಹೋಗುಂಡು. ಆಗ್ಲೇ ಅಷ್ಟೇ ಅಲ್ಲ, ಇವಾಗ ಅವಳು ನಾವು ತುಂಬಾ ಕ್ಲೋಸ್ ಆಗ್ಬಿಟ್ಟಿದೀವಿ ಗುಂಡು. ಅದಕ್ಕೆ ಅವ್ಳು ನನ್ನ ಜೊತೆ ಬಂದಿದ್ದಾಳೆ ಇವಾಗ. ವಲೂನ್ ನಾನು ಇಬ್ರು ಪ್ರೀತಿ ಮಾಡ್ತಾ ಇದ್ದೀವಿ. ಹಾ? ಏನು ಏನ್ ಹೇಳ್ತಿದೀಯ ರಂಗು? ಹೌದು ಗುಂಡು, ವಲೂನು ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀವಿ. ಇಬ್ರು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಹಾ, ವಲೂನ್ಗೆ ನಾನು ತುಂಬಾನೇ ಇಷ್ಟ. ನಂಗೂ ವಲೂನ್ ಅಂದ್ರೆ ತುಂಬಾನೇ ಇಷ್ಟ ಗುಂಡು. ಅದಕ್ಕೆ ನಿನ್ಗೆ ಮೊದಲು ಹೇಳೋಣ ಈ ವಿಷಯ ಅಂತ ಹೇಳ್ಬಿಟ್ಟು ಸುಲೇಶ್ಗೂ ಹೇಳಲಿಲ್ಲ, ಲೇವತಿಗೂ ಹೇಳಲಿಲ್ಲ. ನಿಂಗೆ ಮೊದಲು ಹೇಳೋಣ, ನೀನೇ ಒಪ್ಪಿಸ್ತೀಯ ಅಂತ ಹೇಳಿ ಬಂದೆ ಗುಂಡು. ಪ್ಲೀಸ್ ನಮ್ಮಿಬ್ರು ಪ್ರೀತಿನ ಒಪ್ಕೋ ಗುಂಡು. ಅಯ್ಯೋ ರಾಮ್ ರಾಮ, ಏನೇ ರಂಗು ಇದು? ಅಯ್ಯಯ್ಯೋ ಅತ್ತೆ, ಇವನತ್ತೆ ಇದು ರಂಗೊತ್ತೆ. ಈ ವಯಸ್ಸಿನಿಗೆ ಯಾವ್ದೋ ಅಜ್ಜನ್ ಕರ್ಕೊಂಬಂದು ಪ್ರೀತಿ ಮಾಡ್ತಿದೀನಿ ಅಂತ ಹೇಳ್ತೈತಲತ್ತೆ. ಇವ್ ಅತ್ತಿಗೇನ್ ಬುದ್ಧಿ ಐತೆ ಇಲ್ಲಪ್ಪ. ಯಾರ ನೋಡಿದ್ರೆ ಇವನ್ ಅನ್ಕರಂಕಿಲ್ಲ. ನಮ್ಮೂರಾಗ ಈ ವಿಷಯ ಏನಾರ ಗೊತ್ತಾದ್ರೆ ಆಡ್ಕೊಂಡ್ ಹೋಗ್ತಾರೆ. ಅಯ್ಯಯ್ಯೋ, ಮನ್ ಮನಿಗ್ ಸುದ್ದಿ ಆಗೋಕತ್ ಕಣತಿ. ಗುಂಡಜ್ಜಿ ತೊಂಗಿ ರೊಂಗಜ್ಜಿ ಹಿಂಗ್ ಯಾರನ್ನ ವಯಸ್ಸಾದ್ರನ್ನ ಜೊತೆ ಕರ್ಕೊಂಬಂದತಿ ಅಂತ ಹೇಳ್ಬಿಟ್ಟು, ಅಯ್ಯೋ ಇವತ್ತು ಏನಪ್ಪ ಹಿಂಗ್ ಹೇಳ್ತೈತಿ. ಕಣಿಯಮ್ಮಯ್ಯ, ನನ್ಗೂ ಅದೇ ಭಯವಾಗ್ತೈತಿ. ಅಯ್ಯೋ, ಇವಳೇನು ಇಂಥ ಕತೆ ಮಾಡ್ಕೊಂಬಂದಾಳೆ, ಮನೆಗ್ ಬರೋದಲ್ದಲಿಯ. ಅಯ್ಯೋ, ಇವಳ ವಿಷಯ ಏನಾರು ಹೊರ ಗೊತ್ತಾದ್ರೆ ನಮ್ಮ ಮಾನ ಮರುವದಿ ಮನೆ ಗೊತ್ತಿ ಯೋನಾಗಿತ್ತು ಅನ್ನೋದು ಇದಿಲ್ದಲೆ ಯಾವ್ದೋ ಅಜ್ಜನ್ ಕರ್ಕೊಂಬಂದಾಳಲ್ಲ. ಈಕಿ ಯೋನ್ ಹೇಳೋಣ, ಈಕಿ ಯೋನು ತೆಲ್ಗಿಡ ಕೆಟ್ಟತ್ತ ಹೆಂಗ? ಅತ್ತೆ, ಯೋನ್ ಮಾಡ್ತೀಯತೆ ಇವಾಗ? ಹೆಂಗ್ ನಿಭಾಯಿಸ್ತೀಯ ಅದನ್ನ? ಅಯ್ಯೋ, ಯೋನ್ ಮಾಡ್ಬೇಕ ಯೋನ? ನಂಗೂ ತಲೆ ಓಡ್ತಿಲ್ಲ. ಇವಳು ಇಂಥ ಬದುಕು ಮಾಡ್ಕೊಂಬಂದಾಳೆ. ಯಾರನ್ನ ಕರ್ಕೊಂಬಂದ್ಬಿಟ್ಟು ಏನೋ ಪಿರಿತಿ ಗಿರಿತಿ ಮಾಡ್ತೀನಿ ಅಂತ ಬೇರೆ ಹೇಳ್ತದಾಳೆ. ಈ ವಯಸ್ಸಿನಿಗೆ ಪಿರಿತಿ ಗಿರಿತಿ ಅಂದ್ರೆ ಜನ ಏನ್ ನಗಕ್ಕಿಲ್ವೇ? ನಮ್ಮೂರಾಗ ಮದ್ಲೆಯ ವಯಸ್ಸಾದರೆ ಏನಾರು ಪಿರಿತಿ ಗಿರಿತಿ ಅಂದ್ರೆ ಆಕೆ ನಗ್ತಾರೆ. ಈಕಿ ಆಡರ್ ಬಾಯಿಗೆ ನಗ ಪಾಟ್ಲಾದ ಬಿಟ್ಲಲ್ಲ. ಇಂಥ ಬದುಕು ಮಾಡ್ಕೊಂಬಂದು ಯೋನ್ ಮಾಡ್ಬೇಕು, ಈಕಿ ಯೋನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ಬಿಡು. ಗುಂಡು, ಯಾಕೆ ಗುಂಡು ಏನು ಹೇಳ್ತಾ ಇಲ್ಲ? ಏನಾದ್ರೂ ಹೇಳು. ನಾನು ವಲೂನ್ ತುಂಬಾನೇ ಇಷ್ಟಪಡ್ತಾ ಇದ್ದೀವಿ. ಇಬ್ರು ಪ್ರೀತಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಿನ್ ಸಪೋರ್ಟ್ ಬೇಕೇ ಬೇಕು. ರಂಗು, ಇದು ಯಾಕ ಸರಿ ಕಾಣ್ತಿಲ್ಲ ಕಣೆ? ನೀನ್ ಯಾರನ್ನ ಕರ್ಕೊಂಬಂದ್ಬಿಟ್ಟು ಈ ವಯಸ್ಸಿನಿಗೆ ಪ್ರೀತಿ ಮಾಡ್ತೀನಿ ಅಂದ್ರೆ ಜನ ನಗಕ್ಕಿಲ್ವೇನೆ ರಂಗು? ನಿನ್ ಯೋನರ ಬುದ್ಧಿ ಗಿದ್ದಿ ಐತೆ ಇಲ್ಲ? ಅಯ್ಯೋ ಗುಂಡು, ಪ್ರೀತಿ ಮಾಡೋದಕ್ಕೆ ವಯಸ್ಸು ಬೇಕಾ? ಯಾವ ವಯಸ್ಸಲ್ಲಾದ್ರೂ ಪರವಾಗಿಲ್ಲ. ಪ್ರೀತಿ ಅನ್ನೋದು ಒಬ್ಳು ನೋಡಿ ಇಷ್ಟಪಟ್ಟ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ನೀನು ಈ ವಯಸ್ಸು ಆ ವಯಸ್ಸು ಅಂತ ಎಲ್ಲ ಹೇಳ್ಬೇಡ. ನಂಗೆ ಇವ್ರ ಮೇಲೆ ತುಂಬಾನೇ ಪ್ರೀತಿ ಆಗಿದೆ ಗೊತ್ತಾ ನಿಂಗೆ? ವಲೂನ್ ತುಂಬಾನೇ ಒಳ್ಳೆಯವಳು. ಅವಳು ನನ್ಗೇನೇ ಕಷ್ಟ ಆದ್ರೂ ನನ್ನ ಜೊತೆಲಿ ಯಾವಾಗ್ಲೂ ಜೊತೆ ಆಗಿರ್ತಾಳೆ. ಇದಕ್ಕಿಂತ ಒಳ್ಳೆ ಪ್ರೀತಿ ಬೇಕಾ ನಂಗೆ? ಕೊನೆಗಾಲದಲ್ಲಿ ನಿಂಗಾದ್ರೆ ಎಲ್ಲಾರು ಇದ್ದಾಳೆ. ನನ್ಗೆ ಯಾರಿದ್ದಾಳೆ? ನಿಂಗಾದ್ರೆ ಲಂಗು ಭಾವ ಇದ್ದಾಳೆ. ನಂಗೆ ಯಾರು ಇಲ್ಲ. ಸುಲೇಶು ಲೇವತಿ ಅವಳಿಬ್ಳು ಸಂಸಾರ ನೋಡ್ಕೋತಾಳೆ. ನನ್ ಸಂಸಾರ ಅಂತ ಏನು ಇರೋದ್ ಬೇಲ್ವಾ? ನಾನು ಹಿಂಗೆ ಇದ್ದಿಲ್ವಾ? ಅದಕ್ಕೆ ನಂಗೆ ಮನ್ಸಿಗೆ ಇಷ್ಟ ಆಗಿದ್ದ ವಲೂನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಏನ್ ತಪ್ಪು? ಲೇ ರಂಗು, ಅಯ್ಯೋ ನಿನ್ ಯೋನಂತ ಯೋಳನ್ ಬಿಡತ್ತಾಗಿ.
ನೀನ್ ಹೇಳೋದೆಲ್ಲ ಸರಿ ಅಂತ ಹಿಂಗ್ ಕಾಲದಾಗೆ ಜನ ಒಪ್ಕೋತಿಲ್ಲ ಕಣಿ. ಜನ ಆಡ್ಕೊಂಡ್ ಹೋಗೋರೆ ಜಾಸ್ತಿ. ಈಗಿನ ಕಾಲದಾಗ ಇಂಥ ವಯಸ್ಸಿನಾಗೆ ಇದೆಲ್ಲ ಬೇಕಾ ಇವ್ರಿಗೆ ಅಂತಂದು ಆಡ್ಕೊಂಡ್ ಹೋಗೋರೆ ಜಾಸ್ತಿ. ನೀನ್ ಹೇಳಿದ ತಕ್ಷಣ ಒಪ್ಕೊಳಕ್ಕೆ ಯಾರು ಇಲ್ಲ ಇಲ್ಲಿ. ಆಡ್ಕೊಂಡ್ ಹೋಗೋ ಜನರಿಗೆ ಹಿಂಗೆ ನಗೆ ಪಾಠ ಆಗ್ತಿ ಆಟ ನೀನು. ಅಯ್ಯೋ ಗುಂಡು, ನಂಗೆ ಯಾನ್ ಏನಂದ್ಲು ಪರವಾಗಿಲ್ಲ. ಜನ ಹೇಗ್ ಬೇಕಾದ್ರೂ ಹೇಳ್ತಾಳೆ, ನಗ್ತಾಳೆ. ನಂಗೆ ಅವಳ ಬಗ್ಗೆ ಏನ್ ಚಿಂತೆ ಇಲ್ಲ, ನಾನ್ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನೀನ್ ಹೇಳು, ನೀನು ನನ್ ಪ್ರೀತಿನ ಒಪ್ಕೋತೀಯ ಒಪ್ಕೊಳ್ಳಲ್ವೋ? ನಂಗೆ ನಿನ್ ಮಾತು ಬೇಕಾಗಿದೆ ಅಷ್ಟೇ. ರಂಗು, ನಿನ್ ಏನಂತ ಹೇಳಿ, ಈ ವಯಸ್ಸಲ್ಲಿ ಇಂಥವೆಲ್ಲ ಮಾಡಿದ್ರೆ ಜನನು ಒಪ್ಪಕ್ಕಿಲ್ಲ, ಮನೆಯವರು ಒಪ್ಪಕ್ಕಿಲ್ಲ ಕಣೆ ರಂಗು. ನಿನಗೆ ಎಲ್ಲ ಸರಿ ಅನ್ಸ್ಬೋದು, ನಿನ್ಗೆ ಏನ್ ಮಾಡಿದ್ರೆ ಸರಿ ಅನ್ಸ್ತತಿ. ಜನರುಗಳು ಕಿವಿ ಮುಚ್ಚುಚ್ಚೋ ಮಾತುಗಳು ಕೇಳಕ್ ಹಾಕಿಲ್ಲ. ಗುಂಡು, ಮಾತಾಡೋ ಜನ ಬಂದ್ಬಿಟ್ಟು ನಮ್ಮನ್ನ ನೋಡ್ಕೋತಲ್ಲ. ನಮ್ಗೆ ವಯಸ್ಸಾಗಿ ನಾವು ಮೂಲೆಯಲ್ಲಿ ಬಿದ್ಲೆ ಜನ ಬಂದು ನಮ್ಮನ್ನ ನೋಡ್ಕೋತಲ್ಲ. ಇಲ್ಲ ತಾನೇ? ಜನ ನೋಡುತ್ಕೊಂಡು ಹಾಡ್ಕೊಂಡು ನಗೋಲೆ ಜಾಸ್ತಿ. ಆದ್ರೆ ಈ ಕಷ್ಟದಲ್ಲಿ ಸುಖದಲ್ಲಿ ಯಾರೂ ಭಾಗ್ಯ ಆಗೋದಿಲ್ಲ. ನಮ್ ಜೊತೆಯಲ್ಲಿ ನಮ್ ಕಷ್ಟ ಸುಖಕ್ಕೆ ಹಂಚ್ಕೊಳ್ಳಲೆ ನಮ್ ಜೊತೆ ಆಗಿರೋದು. ನಾವು ಜನ ಹಾಡ್ಕೋತಾಳೆ ನಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ ಖುಷಿ ನಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ನಾವು ದೂರ ಮಾಡ್ಕೊಳಕ್ ಆಗೋದಿಲ್ಲ ಗುಂಡು. ನಾವು ನಮ್ ಇಷ್ಟ ಬಂದಂಗೆ ಬದುಕ್ಬೇಕು, ಬೇರೆಯವ್ರಿಗೋಸ್ಕರ ಬದುಕಕ್ ಆಗೋದಿಲ್ಲ. ಜನ ಹಂಗಂತಾಳೆ ಹಿಂಗಂತಾಳೆ ಅಂತ ಹೇಳಿದ್ರೆ ನಮ್ಮ ಇಷ್ಟ ಕನಸುಗಳನ್ನ ನಾವು ಸಾಧಿಸ್ಬೇಕಾಗುತ್ತೆ. ಅತ್ತೆ, ಇವನತ್ತೆ ಇವತ್ತೆ ಹಿಂಗ್ ಮಾತಾಡ್ತೈತಿ. ಇವತ್ತೆ ಮಾತಾಡೋದ್ ನೋಡಿದ್ರೆ ಇವತ್ತೆ ಯಾವ್ದ ವಜ್ಜನ್ನ ಬಿಡಂಗ್ ಕಾಣಕ್ಕಿಲ್ಲ. ಹ್ಞೂ ಕಣೆ ಅಮ್ಮಯ್ಯ, ನನಗೂ ಹಂಗೆ ಅನಿಸ್ತೈತಿ. ಇವಳೇನು ಈ ವಯ್ಯನ್ನ ಬಿಡಂಗ್ ಕಾಣಕ್ಕಿಲ್ಲ ಬಿಡು. ಇದೊಳೆ ಹಿಂಗೆ ಊರ್ನಾಗೆ ಯಾರಿಗಾರ ಗೊತ್ತಾದ್ರೆ ಗುಂಡಜ್ಜಿ ತಂಗಿ ಹಿಂಗ್ ಮಾಡಿದಾಳೆ ಅಂತಂದು ಹೆಂಗ್ ನಾನು ಕಿವಿ ಯಾರಿಗೆ ಕೇಳಿಸ್ಕೆ ನಾನು. ಇದು ಇವನ್ ಕತೆನ ಇವನು ನಿಮ್ಮ ಮಾವೈ ಬರ್ಲಿ ತಡಿ, ಇದನ್ನ ಸುಧಾರ್ಸನಂತ ಇವನಂತ ಕೇಳಿ ಒಂಚೂರು ವಿಚಾರಣೆ ಮಾಡಿ ಅದು ಇವನ್ ಮಾತಾಡೋಣಂತೆ. ಈಗ ಪಾಪ ಮನೆಗೆ ಬಂದರ್ನ ಹೆಂಗ್ ಹಿಂಗೆ ನಿಲ್ಸೋದು? ಉಪಚಾರ ಮಾಡು, ನೀರು ಕಾಪಿ ಏನಾರ ಕೊಟ್ಟು ಉಪಚಾರ ಮಾಡು. ನಿಮ್ಮ ಮಾವೈ ಬಂದ್ಮೇಲೆ ಅದ್ಯೋನು ಅಂತ ತೀರ್ಮಾನ ಮಾಡೋಣ. ಸರ್ ಕಣತೆ ಆತ್. ಅತ್ತೆ ಬರ್ರಿ ಒಳಗೆ, ಕೈ ಕಾಲ್ ಮಕ ತಕ್ಕೊಂಡು ಊಟ ಗೀಟ ಮಾಡಿ ಬರ್ರಿ, ಆಮೇಲೆ ಮಾತಾಡೋಣ ಅಂತಿದ್ರ ಬಗ್ಗೆ. ಇಲ್ಲೂ ಸುಶೀಲಾ, ಗುಂಡು ಏನು ಹೇಳೇ ಇಲ್ಲ ಇದ್ರ ಬಗ್ಗೆ. ರಂಗ, ಮೊದ್ಲು ಬಂದು ಕೈ ಕಾಲ್ ಮಕ್ಕ ತಕೊಂಡು ಊಟ ಮಾಡು. ನಿಮ್ಮ ಮಾವಯ್ಯ ಬರ್ಲಿ ಹೊರಗೆ ಹೋಗೈತಿ. ಬಂದ್ಮೇಲೆ ಅದ್ಯೋನು ಅಂತ ವಿಚಾರಿಸ್ಬಿಟ್ಟು ಅದ್ಯೋನ್ ಮಾಡ್ಬೇಕ ನೋಡೋಣ. ಸರಿ ಗುಂಡು, ಆಯ್ತು, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಲಂಗು ಬಾವನು ಬಲ್ಲಿ. ಬಲೂನ್ ಬನ್ನಿ, ಮೊದ್ಲು ಊಟ ಮಾಡೋಣ. ಆಮೇಲೆ ನಮ್ ಬಾವ ಬರ್ತಾಳೆ, ಅವಳ ಜೊತೆ ಕೂತಿ ಮಾತಾಡ್ಬಿಟ್ಟು ಆಮೇಲೆ ನಾವಿಬ್ರು ಒಂದ್ ತೀರ್ಮಾನಕ್ಕೆ ಬರೋಣಂತೆ. ಹೋ ಸರಿ ರಂಗು, ಆಯ್ತು, ಹಾಗೆ ಮಾಡೋಣ. ಯೋನತೆ ಇದು ಯೋನು ಇಲ್ಲ ಹೆಂಗೂ ಇಲ್ಲ. ನಾನ್ ಬಡ್ಕೊಂಡ್ರು ನೀನ್ ಬಡ್ಕೊಂಡ್ರು ಅಚ್ಚೋನು ಯಾವ ಇವನ್ ಬಿಡಕ್ ಆಡಕ್ಕಿಲ್ಲ. ನಿಮ್ಮ ಮಾವಯ್ಯ ಬರ್ಲ ಅದೇನ್ ಮಾತಾಡೋಣಂತೆ. ಈಗ ಹೋಗ್, ಮನೆಗ್ ಬಂದವರಿಗೆ ಉಪಚಾರ ಮಾಡೋದು ನಮ್ ಕರ್ತವ್ಯ. ಹೋಗ್. ಸರಿ ಕಣಂತೆ. ಇವಳು ಕಾಲಾಗಿನ ಯೋನನ್ ಕತ್ತೇನೋ ಯೋನು. ನೋಡಿದ್ರಲ್ಲ ಗೆಳೆಯರೆ, ರಂಗು ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ಸ್ಟೋರಿನ ಮುಂದುವರ್ಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.